ಬಂಧುಗಳೇ, ತಾಯಿ ಅಗಲಿಕೆಯಲ್ಲಿ ದುಃಖದಲ್ಲಿದ್ದರೂ ಕೂಡ ಮಾತಾಡೋದಕ್ಕಾಗಲ್ಲ ಅಂತಕ್ಕಂಥ ಮಾತನ್ನು ಹೇಳಿದರು. ಆದರೆ ಈಗ ಪರಮ ಪೂಜ್ಯರಿಗೆ ತಮಗೆಲ್ಲರಿಗೂ ಧನ್ಯವಾದ ಅರ್ಪಿಸಬೇಕು ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾ ಶ್ರೀಯುತ BM ಜಯಶಂಕರ್ ಅವರು ಕಾರ್ಯಕ್ರಮವನ್ನು ಕುರಿತು ತಮ್ಮ ತಾಯಿಗೆ ನುಡಿನಮನವನ್ನು ಸಲ್ಲಿಸಲಿದ್ದಾರೆ. ಪರಮ ಪೂಜ್ಯ ಶ್ರೀ ಸಿದ್ಧಲಿಂಗ ಸ್ವಾಮಿಗಳ ಪಾದ ವೃಂದಗಳಲ್ಲಿ ನಮಸ್ಕರಿಸ್ತಾ ಮತ್ತು ಇಲ್ಲಿ ನೆರೆದಿರುವ ಎಲ್ಲ ಸ್ವಾಮೀಜಿಗಳ ಪಾದಾರ ವೃಂದದಲ್ಲಿ ನಮಸ್ಕರಿಸುತ್ತಾ, ನಮ್ಮ ಇಲ್ಲಿಗೆ ಬಂದಿರೋರು ಎಲ್ಲ ಬಂಧುಗಳೇ, ಸ್ನೇಹಿತರೆ, ನನಗೆ ಮಾತಾಡೋಕ್ಕಾಗ್ತಾ ಇಲ್ಲ. ಏಕೆಂದರೆ ತಾಯಿಯನ್ನು ಕಳ್ಕೊಂಡದ್ದಷ್ಟು ನೋವು ಯಾವುದೂ ಆಗಲ್ಲ. ನಮ್ಮ ತಾಯಿ ಎಂಥ ದಾನ ಧರ್ಮ ಪೂಜೆ ಎಷ್ಟು ಮಾಡಿದ್ದಾರೆ ಅಂದರೆ ಅದು ಹೇಳಲು ಅಸಾಧ್ಯ. ಅವರು 14 ವರ್ಷ ಎಲ್ಲ ದೇವರಿಗೆ ಪೂಜೆ ಮಾಡಿ, ಎಲ್ಲ ದೇವರುಗಳಿಗೆ ಹೋಗಿ ಬೇಡಿ ನನ್ನನ್ನು ಹೆತ್ತರು. ನಾನು ಹುಟ್ಟಿದ್ದು 14 ವರ್ಷ ಅವರ ಮದುವೆ ಆದಮೇಲೆ. ಆಮೇಲೆ ಕರುಣೇಶ್ ಹುಟ್ಟಿದ್ದು ಆಮೇಲೆ 7 ವರ್ಷ ಆದಮೇಲೆ. ಅವರು ಎಷ್ಟು ಪ್ರೀತಿ ಅಂದರೆ, ನಾವೇನಾದರೂ ಸ್ವಲ್ಪ ಎಲ್ಲಾದರೂ ಸ್ಕ್ರ್ಯಾಚ್ ಆಯಿತು ಅಂದರೆ ಸಾಕು, ಎಷ್ಟು ಇದು ಮಾಡೋರು ನಾವು ಚಿಕ್ಕದ್ರಿಂದ. ಎಷ್ಟು ಪ್ರೀತಿ ಇತ್ತು, ಎಷ್ಟು ಅದು ಹೇಳಲು ಅಸಾಧ್ಯ. ನಾನು ಜಾಸ್ತಿ ಮಾತಾಡೋಕ್ಕಾಗಲ್ಲ. ನಮ್ಮ ತಾಯಿ ಮಹಾತಾಯಿ, ಶಿ ವಾಸ್ ಎ ಗ್ರೇಟ್ ಮದರ್. ಅವರ ಆಶೀರ್ವಾದ ಮುಂಚೆಯಿಂದಲೂ, ಅವರ ಆಶೀರ್ವಾದದಿಂದ ನಾವು ಬಂದಿರೋದು. ಇನ್ನು ಮುಂದೆನೂ ಸದಾ ಅವರ ಆಶೀರ್ವಾದ ನಮ್ಮ ಮಕ್ಕಳು, ಮೊಮ್ಮಕ್ಕಳು, ನಮ್ಮ ಕುಟುಂಬ ಸಂಬಂಧ ಎಲ್ಲರ ಮೇಲೂ ಇರ್ತದೆ ಅಂತ ಕೇಳಿಬಿಟ್ಟು ನಾನು ತಾವೆಲ್ಲ ಬಂದಿರೋದಕ್ಕೆ ನಾನು ನಮಸ್ಕಾರ, ನಾನು ಋಣಿ. ನಮ್ಮ ತಾಯಿಗೆ ಗೌರವ ಸೂಚಿಸೋದಕ್ಕೆ ತಾವೆಲ್ಲ ಬಂದಿದ್ದೀರಿ. ಎಲ್ರಿಗೂ ನಮಸ್ಕಾರ, ನನ್ನ ಹೃದಯಪೂರ್ವಕ ನಮಸ್ಕಾರ. ಭಾಷೆಗಳನ್ನು ಭಾವನೆ ರೂಪದಲ್ಲಿ ತರೋದು ಭಾಳ ಕಷ್ಟ. ತಮ್ಮ ತಾಯಿಯ ಅಗಲಿಕೆಯ ದುಃಖದಲ್ಲಿದ್ದರೂ ಕೂಡ ಅವರು ತಮ್ಮೆಲ್ಲರಿಗೂ ಧನ್ಯವಾದವನ್ನು ಅರ್ಪಿಸಿದ್ದಾರೆ. ಅವರಿಗೆ ಭಗವಂತ ಇನ್ನೂ ಹೆಚ್ಚಿನ ಆಯುಸ್ಸು ಆರೋಗ್ಯವನ್ನು ಕೊಟ್ಟು ಇನ್ನೂ ಉನ್ನತ ಹಂತಕ್ಕೆ ತಗೊಂಡೋಗ್ಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥಿಸ್ಕೊಳ್ತಾ, ಬಂಧುಗಳೇ, ಗುರುವಿನ ಕೃಪೆಯೇ ಬದುಕಿಗೆ ಬೆಳಕು, ಗುರುವಿನ ವಾಣಿಯೇ ಜ್ಞಾನದ ದಾಣಿ, ಗುರುವಿನ ಸೇವೆಯೇ ನಮ್ಮೆಲ್ಲರ ಪುಣ್ಯ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮಗೆಲ್ಲರಿಗೂ ಆಶೀರ್ವಚನ ದಯಪಾಲಿಸಿದಂತಹ ವೇದಿಕೆ ಮೇಲಿರ್ತಕ್ಕಂತಹ ಎಲ್ಲ ಪರಮ ಪೂಜ್ಯರ ಪಾದಾರವಿಂದಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಅವರಿಗೆ ಭಕ್ತಿಪೂರ್ವಕ ವಂದನೆಗಳನ್ನು ಸಮರ್ಪಿಸ್ತೇನೆ. ಇಲ್ಲಿ ವೇದಿಕೆ ಮೇಲೆ ಆಗಮಿಸಿರ್ತಕ್ಕಂಥ ಜೊತೆಗೆ ವೇದಿಕೆ ಮುಂಭಾಗ ಇರತಕ್ಕಂಥ ಎಲ್ಲ ಅರಗುರುಚಾರ ಮೂರ್ತಿಗಳಿಗೆ, ಭಕ್ತರಿಗೆ ಹಾಗೂ ಶ್ರೀಯುತ ಕರುಣೇಶ್ ಮತ್ತು ಜಯಶಂಕರ್ ಅವರ ಬಂಧು ಮಿತ್ರರಿಗೆ ಎಲ್ಲರಿಗೂ ಕೂಡ ವಂದನೆಗಳನ್ನು ಸಮರ್ಪಿಸ್ತಾ ಈ ಕಾರ್ಯಕ್ರಮವನ್ನು, ವೇದಿಕೆ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀವಿ. ಎಲ್ಲರಿಗೂ ಶರಣಾರ್ಥಿಗಳು.